ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 12 ಆಗಸ್ಟ್ 2026 ಬುಧವಾರ, ನೋಟ್ ಮಾಡ್ಕೊಳ್ಳಿ, ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ. ಅಂದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಸ್ಕಾಂದ ಪುರಾಣದಲ್ಲಿ ವ್ರತಾಚರಣೆ ಬಗ್ಗೆ ಹೇಳಲಾಗಿದೆ. ಆಷಾಢ ಮಾಸ, ಇದು ಕೃಷ್ಣ ಅಮಾವಾಸ್ಯೆಯ ದಿನ ಸುಮಂಗಲಿಯರು ಮನೆಯಲ್ಲಿ ಮಂಗಳ ಸ್ನಾನವನ್ನ ಮಾಡಿ ಪೂಜಾ ಗೃಹವನ್ನ, ನಿಮ್ಮ ಮನೆಗೆ ಯಾವುದು ಪೂಜೆ ರೂಮ್ ಇದೆಯೋ ಅದನ್ನ ರಂಗವಾಲ್ಯಾದ್ಯಗಳಿಂದ ಅಲಂಕರಿಸಿ ಹೂವು ರಂಗೋಲಿ ಎಲ್ಲ ಹಾಕಿ ಅಲ್ಲಿ ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ, ನಿರ್ಮಾಣ ಮಾಡಿ ಅದರಲ್ಲಿ ಧಾನ್ಯ ರಾಶಿ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿಸ್ತಂಭವನ್ನು ಇಟ್ಟು ಪರಮೇಶ್ವರನನ್ನು ಆಹ್ವಾನ ಮಾಡಿ ಪೂಜಿಸಬೇಕು. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗುತ್ತೆ. ಇದು ಸುಮಂಗಲಿಯರಿಗೆ ಸೌಭಾಗ್ಯದಾಯಕವಾದಂತಹ ವ್ರತ ಆಗಿದೆ. ಯಾರ ಮನೆಯಲ್ಲಿ ನಿಮ್ಮ ಪತಿಗೆ ಅನಾರೋಗ್ಯ ಇದೆ, ಕೆಲಸ ಸಿಗ್ತಾ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಿ, ಅಥವಾ ಪತಿ ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮಗೂ ನಿಮ್ಮ ಪತಿ ದಾಂಪತ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂಥವರೆಲ್ಲ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ. ಮತ್ತು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 17/8/2026 ಸೋಮವಾರ ನಾಗರ ಪಂಚಮಿ. ಯಾರಿಗಾದ್ರೂ ನಾಗರ ಪಂಚಮಿ ಬಗ್ಗೆ ಗೊತ್ತಾಗಲ್ಲ, ಹೇಗೆ ಮಾಡಬೇಕು ಅಂದರೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡೋಣ, ನೀವು ಕಮೆಂಟ್ ಮಾಡಿ. 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ ಇದೆ. ತಾಯಿ ಮಹಾಲಕ್ಷ್ಮಿ ನಿಮಗೆ ಒಳ್ಳೇದು ಮಾಡಲಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಆಮೇಲೆ 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಗುರುವಿನ ಅನುಗ್ರಹ ಬೇಕು ಅನ್ನುವಂಥವರೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಛ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಇದೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ? ಈ ಎಲ್ಲ ವ್ರತಾಚರಣೆ ಎಲ್ಲ ವಿಚಾರ ಇಲ್ಲಿ ತಿಳಿಸ್ತಾರೆ. ತಿಂಗಳ ಭವಿಷ್ಯ ಹೇಳೋದಕ್ಕೆ ಟೈಮ್ ಬಹಳ ಜಾಸ್ತಿ ಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಮೆಸೇಜ್ ಮಾಡಿದ್ರೆ ಸಪ್ರೇಟ್ ವಿಡಿಯೋವನ್ನು ನಿಮಗೋಸ್ಕರ ಮಾಡೋಣ. ಈಗ ಮಿಥುನ ರಾಶಿಯ ಭವಿಷ್ಯ ಹೇಳೋದಕ್ಕಿಂತ ಮೊದಲು ನಾನು ಇವೆಲ್ಲ ವಿಚಾರ ತಿಳಿಸಿದ್ದೀನಿ. ಈಗ ಗ್ರಹಗಳ ಸಂಚಾರ ಅಂದರೆ 1 ಆಗಸ್ಟ್ 2026 ಮಿಥುನ ರಾಶಿಗೆ ಶುಕ್ರ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಶುಕ್ರ 1ನೇ ತಾರೀಕು ಆರಂಭ ಆಗ್ತಾ ಇದ್ದ ಹಾಗೆ ಆಗಸ್ಟ್ ಶುಕ್ರ ನೀಚ ರಾಶಿ ಅಂದರೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಆಗ್ತಾನೆ. 2 ಆಗಸ್ಟ್ 2026 ವೃಷಭ ರಾಶಿಯಲ್ಲಿರುವಂತಹ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. 5 ಆಗಸ್ಟ್ 2026 ಬುಧ ಗ್ರಹ ನಿಮ್ಮ ರಾಶ್ಯಾಧಿಪತಿ ಮತ್ತು ಕನ್ಯಾ ರಾಶಿಯಾಧಿಪತಿ ಬುಧ ನಿಮ್ಮ ಜನ್ಮ ರಾಶಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. 17/8/2026 ಸೂರ್ಯದೇವರು ಕರ್ಕಾಟಕ ರಾಶಿಯಿಂದ ತನ್ನ ಸ್ವಕ್ಷೇತ್ರ ಸಿಂಹ ರಾಶಿಗೆ ಸಂಚಾರ. ಇನ್ನು 22/8/2026 ಬುಧ ಗ್ರಹ ಮತ್ತೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. ಇದರ ಪ್ರಭಾವ ಹೇಗಿದೆ ಅಂದರೆ ಶುಕ್ರ ನೀಚನಾಗ್ತಾ ಇದ್ದಾನೆ, ಶುಕ್ರನಿಗೆ ಬಲ ಕಮ್ಮಿ ಆಗ್ತಾ ಇದೆ. ಎಲ್ಲಿ ಬಲ ಕಮ್ಮಿ ಆಗುತ್ತೆ? ಯಾವಾಗಲೂ ಕೂಡ ಕನ್ಯಾ ರಾಶಿಯಲ್ಲಿ ಬಲ ಕಮ್ಮಿ ಆಗುತ್ತೆ. ಹಾಗಾದರೆ ಪಂಚಮಾಧಿಪತಿ ಶುಕ್ರ ಮತ್ತೆ ವ್ಯಯಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ, ಚತುರ್ಥ ಭಾವ ಅಂದಾಗ ಅದನ್ನ ನಾವೇನು ನೋಡ್ತೀವಿ? ತಾಯಿ, ನಿಮ್ಮ ಆಂತರಿಕ ಶಾಂತಿ ಹೇಗಿರುತ್ತೆ? ಯಾಕೆಂದ್ರೆ ಬುಧನ ಮನೆ ಅಂದ್ರೆ ಇದು ತುಂಬಾ ಕ್ಯಾಲ್ಕುಲೇಟೆಡ್ ಮನೆ ಆಗಿರುತ್ತೆ. ಇಂಥ ಮನೆಯಲ್ಲಿ ಬಂದಾಗ ನಿಮ್ಮ ಮನೆಯ ವಾತಾವರಣ ಹೇಗಿರುತ್ತೆ, ಎಲ್ಲ ವಿಚಾರ, ರಿಯಲ್ ಎಸ್ಟೇಟ್ ಹೇಗಿರುತ್ತೆ, ಎಲ್ಲ ವಿಚಾರವನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ. ಯಾಕಂದ್ರೆ ಈಗ ನೀವು ಸಿದ್ಧರಾಗಲೇಬೇಕಾದಂಥ 3 ಬೃಹತ್ ಸಂಚಾರಗಳು, ಮಂಗಳ, ಸೂರ್ಯ ಮತ್ತು ಬುಧ ಗ್ರಹಗಳು ಒಂದು ದೊಡ್ಡ ತಿರುವನ್ನ ಮಿಥುನ ರಾಶಿಯವರಿಗೆ ಸೃಷ್ಟಿಸುತ್ತದೆ.
ಗುರುಬಲ ಆಗಲೇ ಕೂಡ ನಿಮ್ಗಾಗಲೇ ಇದೆ ಮಿಥುನ ರಾಶಿಯವರಿಗೆ. ಅದ್ರ ಜೊತೆಗೆ ನಿಮ್ಮ ಜನ್ಮ ರಾಶ್ಯಾಧಿಪತಿ ಬುಧ ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದು ಬಹಳ ಅತ್ಯಂತ ಶುಭ ಫಲವನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ. ಶುಕ್ರ ಈಗ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಾಯಿಯ ಕರ್ತವ್ಯ ಪ್ರಜ್ಞೆ ನಿಮಗೆ ಈಗ ಸ್ಟಾರ್ಟ್ ಆಗುತ್ತೆ. ತಾಯಿಯ ಏನು ಕರ್ತವ್ಯ ನಿಮ್ಮದು, ಅದನ್ನು ಹೇಗೆ ನಿಭಾಯಿಸಬೇಕು, ತಾಯಿಯ ಆರೋಗ್ಯ ಮತ್ತು ಅವರ ದೈನಂದಿನ ದಿನಚರಿಗಳನ್ನು ನೀವು ನಿರ್ವಹಿಸಬೇಕಾಗುತ್ತೆ. ಅವ್ರು ಹೆಂಗೆ ಮಾತ್ರ ತಗೊತಾ ಇದ್ದಾರಾ, ಸರಿಯಾಗಿ ಟೈಮ್ ತಿಂಡಿ ಊಟ ಮಾಡ್ತಾ ಇದ್ದಾರಾ, ಅದೆಲ್ಲ ನೀವು ಗಮನಿಸಬೇಕಾಗುವಂಥ ಪರಿಸ್ಥಿತಿ ಉಂಟಾಗ್ಬೋದು. ಅದು ಮಾಡಲಿಲ್ಲ ಅಂದರೆ ನಿಮಗೆ ಆಂತರಿಕ ಶಾಂತಿ ಅನ್ನೋದು ಇರಲ್ಲ. ನಿಮ್ಮ ಪರಿಸರ ನೀವೆಲ್ಲಿರ್ತೀರಿ ಅಲ್ಲಿ ವಾತಾವರಣ ಭಾಳ ನೀಟಾಗಿ ಇಟ್ಕೋಬೇಕು. ನೀವಿರೋ ಜಾಗದಲ್ಲಿ ಅಸ್ತವ್ಯಸ್ತವಾಗಿರುವಂಥದ್ದು ಗಲೀಜಾಗಿ ಇಟ್ಕೊಂಡಾಗ ನಿಮ್ಮ ಮನಸ್ಸಿನ ಶಾಂತಿ ಭಂಗಗೊಳ್ಳುತ್ತೆ. ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅಂಥವ್ರನ್ನ ಟೀಕ್ಸೋದನ್ನ ಬಿಡಬೇಕಾಗುತ್ತೆ. ಆಸ್ತಿ, ವಾಹನಗಳು, ದುಡ್ಡು, ಇನ್ವೆಸ್ಟ್ಮೆಂಟು, ಇದ್ರ ಬಗ್ಗೆ ಅತಿಯಾಗಿ ಈ ತಿಂಗಳು ನೀವು ಚಿಂತಿಸುವ ಸಾಧ್ಯತೆ ಇದೆ. 10ನೇ ಮನೆ ದೃಷ್ಟಿ. ಈಗ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗಿ ನಿಮ್ಮ ಜನ್ಮ ರಾಶಿಯಿಂದ ದಶಮ ಭಾವವನ್ನು ದೃಷ್ಟಿಸ್ತಾನೆ. ಅವಾಗ 10ನೇ ಮನೆ ಅಂದಾಗ ಏನಂತೀವಿ ನಾವು, ನಿಮ್ಮ ವೃತ್ತಿ, ಕಷ್ಟಪಡುವಂತಹ ಪ್ರದೇಶ. ಕೆಲವರು ಏನು ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಮಾಡುವಂಥ ಸಾಧ್ಯತೆಗಳಿದೆ. ನೀವು ನಿಮ್ಮ ಚತುರ್ಥ ಭಾವ ಅಂದರೆ ನಿಮ್ಮ ಮನೆ ಮತ್ತು 10ನೇ ಮನೆ ಅಂದರೆ ನೀವು ವೃತ್ತಿ ಮಾಡುವಂಥ ಸ್ಥಳ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುವಂಥ ಪ್ರಸಂಗ ಉಂಟಾಗುತ್ತೆ. ಈಗ ತಾಯಿನ ನೋಡ್ಕೋಬೇಕು, ಆಫೀಸ್ಗೆ ಹೋಗಬೇಕು, ಮನೆಯದೇನೋ ಒಂದು ಪೇಂಟಿಂಗ್ ಮಾಡಿಸ್ಬೇಕು, ಆಫೀಸ್ಗೆ ಹೋಗಬೇಕು. ಈ ಥರ ಎರಡೆರಡನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ತಾಯಿ, ಮನೆ, ವಾಹನ ಏನೋ ಕೆಟ್ಟೋಯ್ತು, ಸರ್ವಿಸ್ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸ್ಲಾ, ಆಫೀಸ್ಗೆ ಹೋಗ್ಲಾ, ಈ ಥರ ಎರಡೂ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಮೇಲಾಧಿಕಾರಿಗಳಿಂದ ನಿಮಗೆ ಹೊಗಳಿಕೆ, ರಾಜಕಾರಣಿಗಳಿಗೆ ಜನಪ್ರಿಯತೆ ಹೆಚ್ಚಾಗುತ್ತೆ. ಯಾರು ರೀಲ್ ಮಾಡ್ತೀರಿ, ಯೂಟ್ಯೂಬ್ ಮಾಡ್ತೀರಿ, ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ. ಈಗ ನೀವು ಸಮಾಜಕ್ಕೆ ರಾಜಕಾರಣಿಗಳು ಸಹಾಯಕರಂತೆ, ಆಧಾರ ಮೂರ್ತಿಗಳಂತೆ ನೀವು ಜನಗಳಿಗೆ ಕಾಣಿಸಿಕೊಳ್ಳುತ್ತೀರಿ. ಯಾವ ಥರ ನಿಮ್ಮನ್ನು ನೋಡಿದ್ರೆ ನೀವೇನೋ ಒಂದು ಆಧಾರ ಮೂರ್ತಿ, ನೀವೇನೋ ಒಂದು ನಮಗೆ ಸಹಾಯ ಮಾಡ್ತೀರಾ ಅನ್ನುವಂತಹ ಭಾವನೆ ಜನಗಳಲ್ಲಿ ಉಂಟಾಗುತ್ತೆ. ರಾಜಕಾರಣಿಗಳಾಗಿರ್ಬೋದು, ಸಾಮಾನ್ಯ ಜನಗಳು ಕೂಡ ಆಗಿರ್ಬೋದು. ಇದೇ ತಿಂಗಳು ನಾನು ಹೇಳಿದೆ ನಿಮಗೆ ನಿಮ್ಮ ಜನ್ಮ ರಾಶಿಗೆ 2ನೇ ತಾರೀಕು ಆಗಸ್ಟ್ 2026 ಮಂಗಳ ಗ್ರಹ ವೃಷಭ ರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಏನಾಗುತ್ತೆ, ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗಿದ ತಕ್ಷಣ ಸೇನಾಧಿಪತಿ ಯಾವಾಗಲೂ ಹೆಂಗಿರ್ತಾನೆ, ಪವರ್ಫುಲ್ ಆಗಿರ್ತಾನೆ, ತುಂಬ ಆಕ್ಟಿವ್ ಆಗಿರ್ತಾನೆ. ಆಗ ನಿಮ್ಮ ಮನಸ್ಸು ಹೆಂಗಾಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಉತ್ಸಾಹವಾಗಿರುತ್ತೆ. ದೈಹಿಕವಾಗೂ ಕೂಡ ಚೆನ್ನಾಗಾಗಬೇಕು, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ತೀರಿ. ನಿಮ್ಮ ಮಾತು ಹೇಗಿರುತ್ತೆ, ವೇಗವಾಗಿ ಮಾತಾಡ್ತೀರಿ, ಉಗ್ರವಾಗಿ ಚರ್ಚಿಸುವ ಸಾಧ್ಯತೆಗಳು ಹೆಚ್ಚು. ಏನೇ ಒಂದು ಉದ್ವೇಗದಿಂದ ಮಾತಾಡುವಂಥದ್ದು, ನಿಮ್ಮ ಮಾತು ಸ್ವಲ್ಪ ತೀಕ್ಷ್ಣ ಧ್ವನಿಯಲ್ಲಿದೆ ಅನ್ನುವಂತಹ ಭಾವನೆ ಬೇರೆಯವ್ರಿಗೆ ಉಂಟಾಗುತ್ತೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತಹ ಸ್ಲೋಗನನ್ನು ಅಂದರೆ ಒಂದು ಗಾದೆಯನ್ನು ನೀವು ಜ್ಞಾಪಕ ಇಟ್ಕೋಬೇಕು. ನಿಮ್ಮ ಧ್ವನಿ ಬೇರೆಯವ್ರಿಗೆ ಮನಸ್ಸು ನೋವು ಮಾಡೋ ಥರ ಇರಬಾರ್ದು. ನಿಮ್ಮ ಮನಸ್ಸು ಗಂಟೆಗೆ ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ವೇಗವಾಗಿ ಓಡ್ತಾ ಇರುತ್ತೆ. ಕುದುರೆ ಹೆಂಗೆ ಓಡ್ತಾ ಇರುತ್ತೋ ಹಾಗೆ ಇದನ್ನು ನೀವು ಕಟ್ಟಾಕಬೇಕು. ನಿಮ್ಮ ಮನಸ್ಸು ಅನ್ನುವಂತಹ ಕುದುರೆಯನ್ನು ನೀವು ಅದನ್ನು ಲಗಾಮನ ಇಟ್ಕೋಬೇಕು. ಇಲ್ಲ ಅಂದರೆ ನಿಮಗೆ ಶಾಂತಿಯಾಗಿ ಈ ತಿಂಗಳು ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ. 4ನೇ ಮನೆ ಏನಂತಂದರೆ ಸೃಷ್ಟಿ, ಕನ್ಯಾ ರಾಶಿ. ಕುಟುಂಬ ಸದಸ್ಯರ ಜೊತೆ ಬಿಸಿ ಚರ್ಚೆಗಳು ಉಂಟಾಗುತ್ತೆ. ಯಾಕಂದರೆ ಮಂಗಳ ಗ್ರಹ ನೇರವಾಗಿ ನಿಮ್ಮ 4ನೇ ಮನೆಯನ್ನು ನೋಡೋದ್ರಿಂದ ಮನೆಯವ್ರ ಜೊತೆಗೆ ಅಥವಾ ಮನೆ ಕುಟುಂಬದ ಜೊತೆಗೆ ಬಿಸಿ ಬಿಸಿ ಚರ್ಚೆಗಳು, ವಾದ ವಿವಾದಗಳು ಉಂಟಾಗ್ಬೋದು. ಒಂದು ಸಡನ್ನಾಗಿ ಮನೆ ದುರಸ್ತಿ ಮಾಡಿಸ್ಬೇಕು ಅನಿಸುತ್ತೆ,
ಮತ್ತು 7ನೇ ಮನೆಯನ್ನು ನೋಡ್ತಾನೆ ಮಂಗಳ ಗ್ರಹ. ಅವಾಗ ಸಂಗಾತಿಯ ಜೊತೆ ಅಧಿಕಾರಕ್ಕಾಗಿ ಹೋರಾಟ. ನಾನು ಹೇಳಿದ್ದೇ ನಡಿಬೇಕು, ನೀನು ಹೇಳಿದ ಸರಿ ಇಲ್ಲ ಅಂತ ವಾದ ವಿವಾದಗಳು. ಇಬ್ಬರಿಗೂ ಕೂಡ ನಾನೆಚ್ಚು ನೀನೆಚ್ಚು. ಅವಾಗ ಪ್ರೀತಿ ಎಲ್ಲೋಯ್ತು? ಪ್ರೀತಿ ಹೋಯ್ತು ಅಲ್ವಾ? 8ನೇ ಮನೆ ಅಂದಾಗ ಮಂಗಳ ಗ್ರಹ 8ನೇ ಮನೆ ನೋಡೋದ್ರಿಂದ ಅತೀಂದ್ರಿಯ ಜ್ಞಾನವನ್ನ ನಾನು ಪಡಿಬೇಕು ಅನ್ನುವಂತಹ ಹಠಾತ್ ಆಸಕ್ತಿ ನಿಮಗೆ ಹೆಚ್ಚಾಗುತ್ತೆ. ಜ್ಯೋತಿಷ್ಯ ತಿಳ್ಕೋಬೇಕು, ಅತೀಂದ್ರಿಯ ಸುಖವನ್ನು ಪಡಿಬೇಕು, ಆಧ್ಯಾತ್ಮಿಕವನ್ನು ಪಡ್ಕೋಬೇಕು. ಇವೆಲ್ಲ ಸಡನ್ನಾಗಿ ನಿಮಗೆ ಉತ್ಪತ್ತಿಯಾಗುತ್ತೆ. ಸಣ್ಣ ಪುಟ್ಟ ಗಾಯಗಳಾಗ್ಬೋದು. ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ನೀವು ದಣಿಯುವ ಅಪಾಯವಿದೆ. ಒಂಥರ ಸುಸ್ತಾಗುವಂಥದ್ದು. ಯಾಕಂದ್ರೆ ತುಂಬ ಯೋಚನೆ ಮಾಡೋದು ಏನಾಗುತ್ತೆ, ಮಾನಸಿಕವಾಗಿ ಸುಸ್ತಾಗುತ್ತೆ. ಆ ಮಾನಸಿಕ ಸುಸ್ತು ಅನ್ನೋದು ದೇಹದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದೆ. ಇದಕ್ಕೆಲ್ಲ ಏನು ಮಾಡಬೇಕು ಪರಿಹಾರ ಗುರುಜಿ ಅಂದಾಗ, ಜಿಮ್ಗೆ ಹೋಗಿ ಸೂರ್ಯ ನಮಸ್ಕಾರ ಯೋಗಗಳನ್ನು ನೀವು ಮಾಡಿ, ಮೆಡಿಟೇಷನ್ಗಳನ್ನು ನೀವು ಮಾಡಿ. ಬುಧ ಗ್ರಹ ಕೂಡ 2ನೇ ಮನೆಗೆ ಸಂಚಾರ ಆಗ್ತಾನೆ. ನಾನು ಹೇಳಿದೆ 5ನೇ ತಾರೀಕು ಆಗಸ್ಟ್ 2026 ಬುಧ ಗ್ರಹ ನಿಮ್ಮ ಜನ್ಮರಾಶಿಯಾಧಿಪತಿ, ದ್ವಿತೀಯ ಭಾವ, ಚಂದ್ರನ ಮನೆ, ಕರ್ಕಾಟಕ ರಾಶಿ, ಜಲರಾಶಿಗೆ ಬುಧ ಸಂಚಾರ. ನಿಮಗೆ ದುಡ್ಡು ಯಾವುದರಿಂದ ಬರುತ್ತೆ ಈ ತಿಂಗಳು ಅದು ಹೇಳಿ ಅಂತೀರಾ? ಧನಂ ಮೂಲಂ ಇದಂ ಜಗತ್. ದುಡ್ಡು ಎಲ್ಲರಿಗೂ ಬೇಕಲ್ವಾ? ಅದಕ್ಕೆ ದುಡ್ಡು ಬೇಕು ಅನ್ನುವಂಥವ್ರು, ಯಾರಿಗೆ ಬರವಣಿಗೆಯ ಕಲೆ ಇದೆ, ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರೆ ದುಡ್ಡು ಬರುತ್ತೆ. ರೈಟಿಂಗ್ ಸ್ಕಿಲ್ ಇರೋರು, ಭಾಷಣಗಾರರು, ಒಳ್ಳೊಳ್ಳೆ ಚೆನ್ನಾಗಿ ಮಾತಾಡ್ತೀರಾ, ಕೆಲವರು ಭಾಷೆಯನ್ನು ಅನುವಾದ ಮಾಡ್ತೀರಿ, ಅನೇಕ ಭಾಷೆಗಳನ್ನು ಕಲ್ತಿರ್ತೀರಿ, ಅಂಥವ್ರಿಗೆಲ್ಲ ಬಹಳ ಉತ್ತಮವಾದ ಕಾಲ. ಒಳ್ಳೆ ಧನ ಲಾಭ ಆಗುತ್ತೆ. ಮತ್ತೆ ನಿಮ್ಮ ಮಾತಿನಿಂದ ವ್ಯವಹಾರದ ಮೂಲಕ ಧನ ಲಾಭ. ಗುರು ಕೂಡ ಅಲ್ಲೇ ಇದ್ದಾನೆ, ತುಂಬ ಚೆನ್ನಾಗಿ ಮಾತಾಡ್ತೀರಿ, ದುಡ್ಡನ್ನು ಆಕರ್ಷಣೆ ಮಾಡ್ತೀರಿ. ಯಾರ ಹತ್ರ? ಕ್ಲೈಂಟ್ಸ್ಗಳ ಹತ್ರ. ಕುಟುಂಬ ಸದಸ್ಯರ ಜೊತೆ ಚರ್ಚಿಸುತ್ತೀರಿ. ಈ ತಿಂಗಳಲ್ಲಿ ಯಾರ್ಯಾರು CA ಮಾಡಿದ್ದೀರಿ, ಯಾರ್ಯಾರು ಲಾಯರ್ಗಳಿದ್ದೀರಿ, ಮತ್ತು ಯಾರ್ಯಾರು ಟಿವಿಗಳಲ್ಲಿ ಆ್ಯಂಕರ್ಗಳಿದ್ದೀರಿ, ಅಥವಾ ಭಾಷೆಯನ್ನು ಬದಲಾವಣೆ ಮಾಡುವಂಥವ್ರಿದ್ದೀರಿ, ಟೈಪ್ ರೈಟರ್ಗಳಿದ್ದೀರಿ, ಕಂಪ್ಯೂಟ್ರಲ್ಲಿ ಇರ್ಬೋದು, ಯಾವುದನ್ನೇ ಆಗಿರ್ಬೋದು. ಈ ಥರ ನೀವೇನೇನು DTP ಈ ಥರ ಎಲ್ಲ ವರ್ಕ್ ಮಾಡ್ತಿರಲ್ಲ ಅಂಥವ್ರಿಗೆಲ್ಲ ಒಳ್ಳೆ ಟೈಮು. ಹಳೆ ನಷ್ಟಗಳ ಬಗ್ಗೆ ನೀವು ಚಿಂತಿಸ್ತಾನೇ ಇರ್ತೀರ, ಏನು ನಷ್ಟ ಆಗೋಯ್ತು, ಹಳೆಯ ವಿಚಾರಗಳು ಚಿಂತಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ತಿಂಗಳು 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರ ಸಿಂಹ ರಾಶಿಗೆ ಬಂದ್ಬಿಡ್ತಾನೆ. ನಿಮ್ಮ ಜನ್ಮ ರಾಶಿಗೆ ತೃತೀಯ ಭಾವದಲ್ಲಿ ಸೂರ್ಯ ಬಂದಾಗ ನೀವು ಒಳ್ಳೆ ಪವರ್ಫುಲ್ ಆಗಿಬಿಡ್ತೀರಿ. ಹೇಗೆ? ಧೈರ್ಯ ಹೆಚ್ಚಾಗುತ್ತೆ, ಉತ್ತಮವಾದ ನೆರೆಹೊರೆಯನ್ನು ಹೊಂತೀರಿ, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಿ. ನಿಮ್ಗೇನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಗೆ ಗುಣಪಡಿಸ್ಕೋಬೇಕು ಮತ್ತು ಯಾವ ಡಾಕ್ಟರ್ನ ನಾನು ಭೇಟಿ ಮಾಡಬೇಕು ಅನ್ನುವಂತಹ ಜ್ಞಾನ ನಿಮಗೆ ಒಳಗಡೆ ಹೊಳಿಬೋದು. ಅಥವಾ ನಿಮ್ಮ ಅಕ್ಕಪಕ್ಕದವರು, ನೆರೆಹೊರೆಯವರು ನಿಮಗೆ ಸಹಾಯ ಮಾಡ್ಬೋದು. ಇಂಥ ಡಾಕ್ಟರ್ ಹತ್ರ ಹೋಗ್ರಿ, ಇಲ್ಲೋದ್ರೆ ಕಾಯಿಲೆ ವಾಸಿಯಾಗುತ್ತೆ. ನೀವು ಅವ್ರ ಮಾತು ಕೇಳಿ ಆ ಡಾಕ್ಟರ್ ಹತ್ರ ಹೋದಾಗ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ರೆ ಅದು ಪ್ರಾಬ್ಲಮ್ಮು ಸಾಲ್ವ್ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ನಾನು ಹೇಳಿದ್ದು ಈ 3 ಬೃಹತ್ ಸಂಚಾರಗಳು ಯಾವುದು? ಶುಕ್ರ, ಆಮೇಲೆ ಮಂಗಳ ಗ್ರಹ, ಆಮೇಲೆ ಸೂರ್ಯಗ್ರಹ. ನಿಮಗೆ ಈ ಥರ ಎಲ್ಲ ಪರಿವರ್ತನೆ ಮತ್ತು ಫಲಗಳು ನಿಮಗೆ ಒಂದು ದೊಡ್ಡ ಯಾವ ರೀತಿ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಬ್ರೀಫಾಗಿ ನಿಮಗೆ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ. ಇನ್ನು ಗುರುಬಲ ಅನ್ನೋದು ಇದ್ದೇ ಇದೆ. ದಶಮ ಭಾವದಲ್ಲಿ ಶನಿ ಇದ್ದು ಶುಕ್ರ ನೋಡ್ತಾ ಇರೋದ್ರಿಂದ ನಿಮಗೆ ಒಳ್ಳೆಯ ಹೆಸರು, ವೃತ್ತಿಯಿಂದ ಧನಲಾಭ ಉಂಟಾಗುವಂಥ ಸಾಧ್ಯತೆಗಳಿದೆ. ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವ್ರನ್ನ ನಿಮ್ಮ ಮನೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳು ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಹೈಪ್ ಮಾಡಿ ಅನೇಕ ಜನಗಳಿಗೆ ತಲುಪುತ್ತೆ. ಹೊಸಬರಾಗಿದ್ದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಅನ್ನೋದು ಆಲ್ ಅನ್ನು ಒತ್ತಿದ್ರೆ ಅನೇಕರಿಗೆ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ. ಶೇರ್ ಮಾಡ್ತಾ ಹೋಗಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲರಿಗೂ ಕೂಡ. ನೀವು ನಮ್ಮ ಟೀಮು ವಿಡಿಯೋ ಎಡಿಟಿಂಗ್ ಮಾಡೋರಿಗೆ ನಮಗೆ ಎಲ್ಲ ಉತ್ಸಾಹ ಕೊಟ್ಟಂಗಾಗುತ್ತೆ. ಶೇರ್ ಮಾಡ್ತಾ ಹೋಗಿ. ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆಲ್ಲ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ
ಪ್ರಾರ್ಥನೆ ಮಾಡ್ತೀವಿ.